ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲು ಅಲಂಕಾರ ಮಾಡಿ ಆ ರಂಗೋಲಿ ಹಾಕಿ ತುಳಸಿ ಗಿಡದ ಹತ್ರನೂ ಈ ಥರ ಸಣ್ಣದಾಗಿ ರಂಗೋಲಿ ಹಾಕಿದ್ದೀನಿ. ಅದಾದಮೇಲೆ ದೇವ್ರ ಮನೆಯಲ್ಲಿ ಬಂದು ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿ ಈ ಥರ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಪೂಜೆ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ಇವತ್ತೇನು ತಿಂಡಿ ಮಾಡೋಣ ಅಂತ ನಿನ್ನೆನೇ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಏನಪ್ಪ ಅಂದರೆ ಮಂಗಳೂರು ಸ್ಪೆಷಲ್ ಒಂದು ತಿಂಡಿನ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಮಂಗಳೂರಲ್ಲಿ ಪುಂಡಿ ಅಂತ ಕರೀತಾರೆ, ಉಂಡಿ ಅಂತ ಕರೀತಾರೆ, ಒಗ್ಗರಣೆ ಉಂಡಿ ಅಂತ ಕರೀತಾರೆ, ನಾನಾ ರೀತಿ ಹೆಸರನ್ನು ಅದಕ್ಕೆ ಕರೀತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅದು ಮಕ್ಳಿಗೆ ಮಾತ್ರ ಸಖತ್ ಇಷ್ಟ ಆಗುತ್ತೆ. ಇಡ್ಲಿ ದೋಸೆ ಮಾಡಿ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದು ಸತಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಅಲ್ಲಿ ಸೈಡಿಗೆ ಎತ್ತಿಟ್ಕೊಂಡಿನಿ. ಇನ್ನು ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ರವೆ, ಅಕ್ಕಿ ರವೆ. ಇದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀನಿ. ಹೆಂಗೆ ಅಂತಂದರೆ 1.5 kg ಅಷ್ಟು ಅಕ್ಕಿನ ಚೆನ್ನಾಗಿ ಈ ಥರ ತೊಳ್ಕೊಂಡು ಒಂದು 3 ರಿಂದ 4 ಸತಿ ತೊಳ್ಕೊಂಡ್ರೆ ಅಕ್ಕಿ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಕ್ಲೀನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಶೋಧಿಸ್ಕೊಂಡು ಒಂದು ಬಿಳಿ ಬಟ್ಟೆ ಮೇಲೆ ಬಿಸಿಲಲ್ಲಿ ಆರಾಕಬೇಕು, ಅಂದರೆ ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡ್ಮೇಲೆ ಈ ಥರ ಕಾಣ್ತವೆ ಅಕ್ಕಿ, ಈ ಥರ ಆಗುತ್ತೆ. ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಟ್ಟು ಕೂಡ ಬರುತ್ತೆ, ಅದನ್ನು ಜರಡೆ ಇರುತ್ತಲ್ಲ ಅದರಲ್ಲಿ ಜರಡೆ ಮಾಡಿದರೆ ಮುಗೀತು. ಆ ರವೆ ಸಪ್ರೇಟು, ಅಕ್ಕಿ ಹಿಟ್ಟು ಸಪ್ರೇಟ್ ಆಗುತ್ತೆ. ಇನ್ನು ಅಕ್ಕಿ ಹಿಟ್ಟು ನೀವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಈ ಮಂಗಳೂರು ಸ್ಪೆಷಲ್ ಉಂಡಿ ಮಾಡೋಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಸಬಾಕ್ಸಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊಬ್ಬರಿ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿನೂ ತೊಗೊಂಡಿದ್ದೀನಿ. ಇದನ್ನು ಮಾಡೋದು ಹೆಂಗಪ್ಪ ಅಂತಂದರೆ, ಒಂದು ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಅದು ಸಿಡಿದ್ಮೇಲೆ ಜೀರಿಗೆ, ಉದ್ದಿನಬೇಳೆ, ನಾನು ಹೆಚ್ಚಿಟ್ಕೊಂಡಿದ್ದೀನಲ್ಲ ಅವೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಅದು ಫ್ರೈ ಆದಮೇಲೆ ನಾವು ರವೆ ಹಾಕಬೇಕಲ್ಲ, ಅದಕ್ಕೆ ನಾನು 2 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ 4 ಕಪ್ಪಷ್ಟು ನೀರು ಹಾಕ್ತೀನಿ. 2 ಪಟ್ಟು ನೀರನ್ನು ಹಾಕಬೇಕು. ನಾನಿಲ್ಲಿ 2 ಕಪ್ ರವೆ ತೊಗೊಂಡಿದ್ದೀನಿ, 4 ಕಪ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ ನೀರು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಕುದಿಬೇಕದು. ಸ್ವಲ್ಪ ಉಪ್ಪನ್ನೇ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ಮೇಲೆ ನಾನು ರವೆನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಕಪ್ ರವೆನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಅದು ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗಟ್ಟಿಗಾಗಬೇಕು, ಉಂಡೆ ಕಟ್ಟೋಕ್ಕೆ ಬರಬೇಕು. ಆ ಥರ ನಾವು ಅದನ್ನು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ಈ ಥರ ಸಣ್ಣದಾಗಿ ಉಂಡೆ ಮಾಡಿಕೊಂಡು, ನನ್ನ ಹತ್ರ ಸ್ಟೀಮರ್ ಇಲ್ಲ, ಅದಕ್ಕೆ ಇಡ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ನೀವು ಇಡ್ಲಿ ಮಾಡ್ತಿರಲ್ಲ, ಸೇಮ್ ಅದೇ ಥರನೇ ಮಾಡೋದು. ಆ ಉಂಡೆಗಳನ್ನೆಲ್ಲ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈ ಥರ ಇಟ್ಟು ಮುಚ್ಚಿ ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಅದಕ್ಕೋಸ್ಕರ ಕೊಬ್ಬರಿ ಚಟ್ನಿಗೆ ಸ್ವಲ್ಪ ಕಾಯಿ ತುರಿ, ಕಡಲೆ, ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಕೊಬ್ಬರಿ ಚಟ್ನಿ ರೆಡಿ ಆಗುತ್ತೆ. ಅದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಕೂಡ ಹಾಕ್ಕೋಬೋದು. ಅಷ್ಟರೊಳಗೆ ಇದು ಬೆಂದಿತ್ತು, ಅದನ್ನು ತೆಗೆದೆ ಈ ಥರ ಆಗಿತ್ತು. ನಾನಿಲ್ಲಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕಂತಿದ್ದೀನಿ. ಎಣ್ಣೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಚಟ್ನಿಗೆ ಹಾಕ್ತಾಯಿದ್ದೀನಿ. ಇನ್ನು ತಿಂಡಿ ಈ ಥರ ಇತ್ತು. ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಇಡ್ಲಿ ದೋಸೆ ಮಾಡಿ ಬೇಜಾರಾಗಿದ್ರೆ ಈ ಥರ ಮಕ್ಕಳಿಗೆ ಒಂದು ಸತಿ ಟ್ರೈ ಮಾಡಿ ಕೊಡಿ. ತುಂಬ ಚೆನ್ನಾಗೇ ಇರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು. ನನ್ನ ಹಸ್ಬೆಂಡಿಗೂ ಕೂಡ ತುಂಬ ಇಷ್ಟ ಆಯ್ತಂತೆ. ಚೆನ್ನಾಗಿದೆ ಅಂತ ಅವರು ತಿಂಡಿ ತಿನ್ಕೊಂಡು ಹೋದರು. ಇನ್ನು ಇವರು ನನ್ನ ಮಕ್ಕಳು ಕೂಡ ಎದ್ರು, ಅವರಿಗೆ ಫ್ರೆಶ್ ಅಪ್ ಮಾಡಿಸಿ. ನನ್ನ ಮಗಗೆ ಸ್ವಲ್ಪ ನೆಗಡಿ ಆಗಿತ್ತು, ಅದಕ್ಕೆ ಅವನಿಗೆ ಸ್ವಲ್ಪ ಬಿಸಿನೀರು ಕೊಟ್ಟು ಅವಳು ಸ್ವಲ್ಪ ಕುಡಿದ್ಲು. ಅವನೇ ತಿಂತದನ್ನು ನೋಡ್ರಿ. ಚೆನ್ನಾಗೈತಮ್ಮ, ಚೆನ್ನಾಗಿದೆ ಪಪ್ಪು, ಚೆನ್ನಾಗೈತಾ ತಿಂತಾ ಇದ್ದಾನೆ. ಹೆಂಗೈತೆ ಪಪ್ಪು? ಸೂಪರ್ ಆಯ್ತಾ?
ತಿಂತೀಯಾ? ದಿನ ಮಾಡಿಕೊಡ್ಲಾ? ಇವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಮನೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಮನೆಯೆಲ್ಲ ಕ್ಲೀನಾಗಿ ಕಸ ಹೊಡ್ಕೊಂಡು ಮುಸ್ರೆ ಎಲ್ಲ ತೊಳೆದಿಟ್ಟು ಬಟ್ಟೆ ಎಲ್ಲ ಇವತ್ತು ತೊಳೆದಾಕಿದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.